ಡಾಕ್ಟರ್ ರಾಜ ಸಮಾಧಿಯ ಬಗ್ಗೆ ಚೇತನ ಹೇಳಿಕೆಯನ್ನ ಕೊಟ್ಟಿರುವ ವಿಚಾರವಾಗಿಯೇ ಈಗ ಚೇತನ ವಿರುದ್ಧ ಸಾರಾ ಗೋವಿಂದ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಡಾಕ್ಟರ್ ರಾಜ್ ಸಮಾಧಿಯ ಬಗ್ಗೆ ಚೇತನ ಹೇಳಿಕೆ ಕೊಟ್ಟಿರುವಂತ ವಿಚಾರವಾಗಿ ಚೇತನ ವಿರುದ್ಧ ಸಾರಾ ಗೋವಿಂದ್ ವಾಗ್ದಾಳಿ ನಡೆಸಿದ್ದಾರೆ. 4 ದಿನಗಳ ಹಿಂದೆ ಹೋರಾಟವನ್ನ ಮಾಡಿದ್ದೇನೆ. ಚೇತನ ಒಬ್ಬ ನಿರುದ್ಯೋಗಿ ಅಂತ ಸಾರಾ ಗೋವಿಂದ್ ಹೇಳಿದ್ದಾರೆ. ಕೂಡಲೇ ಚೇತನನ್ನ ಗಡೀಪಾರು ಮಾಡಬೇಕು. ಚೇತನ ಮನೆಗೆ ಭದ್ರತೆಯನ್ನ ಕೊಟ್ಟಿರೋದೇ ದುರಂತ ಅನ್ನೋದಾಗಿ ಹೇಳ್ತಿದ್ದಾರೆ. ಈಗಾಗಲೇ ರಾಜ್ಕುಮಾರ್ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಿರುವಂತಹ ಚೇತನ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಅಸಮಾಧಾನಗಳು ವ್ಯಕ್ತವಾಗ್ತಿದೆ. ಇದೇ ವಿಚಾರವಾಗಿ ಹೋರಾಟಗಾರರಾಗಿರುವಂತಹ ಸಾರಾ ಗೋವಿಂದ್ ಅವರು ಮತ್ತೆ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. 4 ದಿನಗಳ ಹಿಂದೆ ನಾವು ಹೋರಾಟ ಮಾಡಿದ್ವಿ, ಕ್ಷಮೆ ಕೇಳಿದ್ರು, ಮತ್ತೆ ಅದನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಚೇತನ್ ಒಬ್ಬ ನಿರುದ್ಯೋಗಿ ಅಂತ ಚೇತನ್ ವಿರುದ್ಧ ಗರಂ ಆಗಿ ಸಾರಾ ಗೋವಿಂದ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ನಮಗೇನು ಅಂದ್ರು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ನಮಗೆ ಆ ರೋಷ ಇದೆ. ಯಾಕೆಂತ ಹೇಳಿದ್ರೆ ಯಾರ ಬಗ್ಗೆ ಮಾತನಾಡಿದ್ರೆ ನಾವು ಸಹಿಸ್ಕೊತೀವಿ, ರಾಜ್ಕುಮಾರ್ ಬಗ್ಗೆ ಮಾತಾಡಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಸುಮ್ನೆ ಇನ್ನೊಬ್ಬರ ಬಗ್ಗೆ ಹಗುರವಾಗಿ ಮಾತಾಡಿ ನೀನೊಬ್ಬ ನಿರುದ್ಯೋಗಿ, ಏನು ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ಯಾ? ನಿನ್ನ ಇದಕ್ಕೆ ಕರ್ನಾಟಕದಲ್ಲಿ ನೀನೊಬ್ಬ ಕಲಾವಿದನ್ ಮಾಡ್ಬೇಕಾಗಿದ್ರೆ ಅದು ಒಬ್ಬ ಕನ್ನಡಿಗ ನಿರ್ಮಾಪಕ ಇವತ್ತು ಇದ್ದಾರೆ. ಅಕ್ಕಿ ಶ್ರೀಧರ್ ಅವರು ನಿನ್ನನ್ನ ಕರ್ಕೊಂಡು ಬಂದ್ರು ಚಿತ್ರರಂಗಕ್ಕೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.